ಒಂದೊಂದು ಇನ್ಸಿಡೆಂಟ್ ನಿಮ್ಗೆ ಹೇಳ್ತಾ ಹೋದ್ರೆ ನೀವು ಅದನ್ನ ಈಗ ನಿಮ್ಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಪೊಲೀಸವ್ರಿಗೆ ಗೊತ್ತು ಏನ್ ಕಷ್ಟ ಅಂತ. ಯಾಕಂದ್ರೆ ಎಲ್ಲೋ ಯಾರ್ದೋ ಹೆಣ ಬಿದ್ದಿರ್ತದೆ, ಯಾರು ತಗೊಂಡೋಗೋದು? ನಾವೇ ತಾನೆ, ಬೇರೆಯವ್ರು ಬರ್ತಾರೆ. ನಂಬರ್ 1 ಅಂತ ಕಡ್ಡಾಯ ಅಂತ ಅಲ್ಲ, ಹೆಲ್ಮೆಟ್ ಯಾವಾಗ್ಲೂ ಕಡ್ಡಾಯನೇ. ಯಾಕಂದ್ರೆ ಈ ಮನವರಿಕೆ ಆಗ್ಲಿ ಅಂತ ನಾವು ಇಷ್ಟೊಂದು ನಮ್ಮ SP ಸಾಹೇಬರು ಮನವರಿಕೆ ಆಗ್ಲಿ 1 ತಿಂಗಳು 2 ಮಂತ್ಸ್ 3 ಮಂತ್ಸ್ ಒಂದು ಪೈಲಟ್ ಪ್ರಾಜೆಕ್ಟ್ ತರ ಎಲ್ಲರಿಗೂ ಹೇಳೋಣ, ಎಲ್ಲರಿಗೂ ಒಂದು ಮನವರಿಕೆ ಮೂಡಿಸಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡೋಣ ಅಂತ. ಇನ್ನೊಂದು ಕಾರಣ ಅದಕ್ಕೂ ಹೇಳ್ತೀನಿ. ಕೋಲಾರ ಜಿಲ್ಲೆ ತಗೊಂಡ್ರೆ ನಮ್ಮ ರಾಜ್ಯದಲ್ಲಿ 8ನೇ ಸ್ಥಾನ ಪಡೆದುಕೊಂಡಿದೆ 2 ವೀಲರ್ ಆಕ್ಸಿಡೆಂಟ್ಸ್ ಅಲ್ಲಿ. ಯೋಚನೆ ಮಾಡಿ, ಅದರಲ್ಲಿ ಎಷ್ಟು ಡೆತ್ಸು? 279. ಈಗ ಒಂದು ವೆಹಿಕಲ್ ಬರುತ್ತೆ, ನಿಮ್ಮ ಬಾಡಿ ಮೇಲೆ ಹರಿದು ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಟಚ್ ಆಗಿ ಬಿದ್ದಾಗ, ಎಡುಕೊಂಡು ಬಿದ್ದಾಗ ಎಷ್ಟು ಜನ ಹೋಗಿದ್ದಾರೆ ಸೇಮ್ ಇವರು ಮಗನ ರೀತಿಯಲ್ಲಿ, ಅದನ್ನ ಲೆಕ್ಕ ಹಾಕೊಳ್ಳಿ ನೀವು. ಏಟಾಗಿರೋದು ಲೆಕ್ಕ ಹಾಕೊಳ್ಳಿ ನೀವು. ನಾವೇನಕ್ಕೆ ಈ ರೀತಿ ಕಾಳಜಿ ವಹಿಸಿ, ಏನಕ್ಕೆ? ಅದು ನಿಮ್ಮ ಜೀವ, ನಮ್ಮ ಜೀವನ. ಸ್ವಲ್ಪ ನೀವು ಅದನ್ನ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ಅಯ್ಯೋ ನಮ್ಗೆ ಆಗಲ್ಲ ಬಿಡಿ, ಆದವ್ರು ಇಲ್ಲೇ ಇದಾರಲ್ಲ ಎಕ್ಸಾಂಪಲ್, ಒಬ್ಬನೇ ಮಗ, ಅವ್ರಿಗೇನು ಮತ್ತೆ ಬೇರೆ ಮಕ್ಕಳಿಲ್ಲ, ಹೆಣ್ಮಕ್ಳಿಲ್ಲ, ಯಾರು ಇಲ್ಲ, ಒಬ್ಬನೇ ಮಗ. ಏನ್ ಮಾಡೋದು ಹಿಂಗ ಆಗೋದೆ? ಅದಕ್ಕೋಸ್ಕರ ನಾನು ನೇರವಾಗಿ ಖಾರವಾಗಿ ಹೇಳ್ತಾ ಇದ್ದೀನಿ, ನಾವು ಕೇಸ್ ಹಾಕ್ಬಿಡ್ಬೋದು. ಬಡವರು ಇರ್ತಾರೆ, ಬಿಡಿ ಸ್ವಾಮಿ ಅಂತ ಸುಮಾರು ಜನ ನಮಗೆ ಹೇಳ್ತಾರೆ. ಪ್ರಾಣ ಹೋದ್ರೆ ಯಾರು ಬರ್ತೀರಾ ಸ್ವಾಮಿ? ಇದಕ್ಕೆ ಉತ್ತರ ಯಾರ ಹತ್ರ ಆದ್ರು? ಸೊ ಹಾಗಾಗಿ ನಾವು ನೇರವಾಗಿ ಸ್ವಲ್ಪ ಮಾತಾಡೋದು. ನೀವು ಬೇಜಾರಾದ್ರೂ ಚಿಂತೆ ಇಲ್ಲ, ಮಾಧ್ಯಮದವ್ರು ಇದ್ದೀರಾ, ಮಾಧ್ಯಮದರಿಂದಲೇ ಶುರು ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಡಿಸೆಂಬರ್ 1 ಬೇಕಿದ್ರೆ ಹೆಲ್ಮೆಟ್ ಇಲ್ಲದ್ರೆ ನಾವೇ ಹೆಲ್ಮೆಟ್ ಕೊಡಿಸ್ತೀವಿ ದಯವಿಟ್ಟು. ಯಾಕಂದ್ರೆ ಯು ಹ್ಯಾವ್ ಟು ಸೆಟ್ ಎಕ್ಸಾಂಪಲ್ಸ್. ನೀವು ಎಕ್ಸಾಂಪಲ್ಸ್ನ ಸೆಟ್ ಮಾಡಬೇಕು ಸಮಾಜಕ್ಕೆ. ನಾವೇನಕ್ಕೆ ಹೇಳ್ತಾ ಇದೀವಿ? ನಮಗೋಸ್ಕರ ಹೇಳ್ತಾ ಇದೀವ? ನಿಮ್ಮ ತಲೆ, ನಿಮ್ಮ ಸುರಕ್ಷಿತವಾಗಿ ನಾವು ಇಷ್ಟೆಲ್ಲ ಪ್ರಯತ್ನ ಪಡೋದು, ಇಷ್ಟೊಂದೆಲ್ಲ ಶ್ರಮ ಪಡೋದು. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಡಿ. ಎಲ್ಲರೂ ಕೈ ಜೋಡಿಸಿ. ಈಗ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಆಮೇಲೆ ಇನ್ಯಾರಾದರೂ ಇದೇ ರೀತಿ ಟ್ರಸ್ಟ್ನವರು ಇನ್ನೂ ಬಡವರಿಗೆ ಯಾರಾದರೂ ಹೆಲ್ಮೆಟ್ ಕೊಡೋದಿದ್ರೆ 100% ನಾವು ಇದೇ ರೀತಿ ಕಾರ್ಯಕ್ರಮ ಮಾಡ್ತಾನೆ ಇರ್ತೀವಿ. ನಿಮಗೋಸ್ಕರ ನಾವು ಪ್ರತಿ ವಾರ ಬೇಕಿದ್ರೆ ಮಾಡ್ತೀವಿ. ಎಷ್ಟು ಜನ ದಾನಿಗಳು, ಎಷ್ಟು ಜನ ಹೆಲ್ಮೆಟ್ ಕೊಡೋಕೆ ಹೇಳಿದಾರೋ, ನಾವು ಆರ್ ರೆಡಿ ಟು ಗಿವ್. ಮುಂದೆ ಬನ್ನಿ. ಯಾಕಂದ್ರೆ ನಿಮ್ಮಿಂದ ಯಾರಾದರೂ ಅದೇ ರೀತಿ ಅದನ್ನು ಶುರು ಮಾಡಿದ್ರೆ, ಹೌದಪ್ಪ ಒಂದು ಒಳ್ಳೆ ಕೆಲಸ ಆಗಿದೆ, ಒಂದು ಒಳ್ಳೆ ಕಾರ್ಯ ಆಗ್ತಿದೆ ಅಂತ ಒಂದು ಮನವರಿಕೆ ಆಗ್ತದೆ. ಆಮೇಲೆ ಹೌದು ಬಿಸಿಲು ಜಾಸ್ತಿ ಇದೆ,